ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋಗಳನ್ನು ನೋಡುವ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಮತ್ತು ಸಹಚರ ಬಂಧನಕ್ಕೆ ಪ್ರಕರಣಕ್ಕೆ ಸಂಬಂಧಿಸಿದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ಭಾನುವಾರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ನ್ಯಾಯವೇ ಮುಖ್ಯ ಎಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮಗಳ ಬಹಳ ಪ್ರಯತ್ನ ಹಾಕಿ ನ್ಯಾಯಕ್ಕಾಗಿ ಕೆಲಸ ಮಾಡುತ್ತಿದ್ದೀರಿ. ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು, ಹುಟ್ಟಬೇಕಾದ ಮಗುವಿಗೆ ನ್ಯಾಯ ಸಿಗಬೇಕು, ಕಾನೂನಿನ ಬಗ್ಗೆ ಎಲ್ಲರಿಗೂ ನ್ಯಾಯ ಹುಟ್ಟಬೇಕು. ಇದೇ ನಮ್ಮ ಆಶೆ ಎಂದರು. ಚಿತ್ರರಂಗಕ್ಕೆ ನ್ಯಾಯ ಸಿಗಬೇಕು, ಚಿತ್ರರಂಗ ಕ್ಲೀನ್ ಶೀಟ್ ಸಿಗಬೇಕು. ಜನ ಬಂದಿಲ್ಲ, ಆದರೆ ಚಿತ್ರರಂಗ ಸಿನಿಮಾ ಗೆದ್ದಿಲ್ಲ. ಆದರೆ ಚಿತ್ರರಂಗವನ್ನು ದೂರುವುದು. ಚಿತ್ರರಂಗ ಅಂದರೆ ಕೇವಲ ಒಬ್ಬರಿಬ್ಬರಲ್ಲ. ನಾವು ಯಾರು ಕಾನೂನು ಅಲ್ಲ, ಬ್ಯಾನ್ ಮಾಡಲು ಆಗುವುದಿಲ್ಲ. ಬ್ಯಾನ್ ನಮ್ಮ ಪದ ಅಲ್ಲ. ನ್ಯಾಯವೇ ಮುಖ್ಯ. ಮಾಧ್ಯಮಗಳು ಕೂಡ ಕೆಲಸ ಮಾಡುತ್ತಿದೆ. ಪ್ರತಿಯೊಬ್ಬರು ಕೂಡ ಆ ಕುಟುಂಬಕ್ಕೆ ತಲುಪಬೇಕು ಎಂದರು. ನಾವು ದೇವರಲ್ಲ, ಮಾಡುವುದೆಲ್ಲ ಸರಿಯೇ ಮಾಡಬೇಕು ಎಂಬ ಒತ್ತಡ ಹಾಕುವುದು ಸರಿಯಲ್ಲ. ನ್ಯಾಯ ದೊರಕಿಸುವ ಕೆಲಸ ಮುಖ್ಯವಾಗಿ ಮಾಡಬೇಕಾಗಿ ಎಂದರು. ಯಾವ ಭಾಗದವನಿಗೆ ಅನ್ಯಾಯವಾಗಿದೆ ಎಂಬುದು ಪ್ರಶ್ನೆ ಅಲ್ಲ. ಕರ್ನಾಟಕದ ಯಾವ ಮೂಲೆಯಲ್ಲಿ ಹುಟ್ಟಿದರೂ ಅವನು ಕನ್ನಡಿಗ ಎಂದು. ಅದೇ ರೀತಿ ಸಮಾಜದ ಮನೆ ಮಾಡಿರುವ ಜಾತಿ ವ್ಯವಸ್ಥೆ ನಿರ್ಮೂಲನೆಗೆ ಶ್ರಮಿಸುವ ಇಚಗಿರಿಯ ಸ್ವಾತಂತ್ರ್ಯ ವೀರ ಮಾಧವಾನಂದ ಪ್ರಭುಗಳ ಆಶ್ರಯದಂತೆ ಅಂತರ್ಧರ್ಮೀಯ ವಿವಾಹಕ್ಕೆ ಆದ್ಯತೆ ನೀಡಿ ಅವರಿಗೆ ಗೌರವ ಸಲ್ಲಿಸಬೇಕಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಭಾನುವಾರ ಜಿಲ್ಲೆಯ ಚಡಚಣ ತಾಲೂಕಿನ ಇಚ್ಚಗೇರಿ ಗ್ರಾಮದಲ್ಲಿ ಇಚ್ಚಗೇರಿ ಮಠದ ಮಾಧವಾನಂದ ಪ್ರಭುಗಳ ದೇವಾಲಯ, ಕಳಸೋರಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಅನಾವರಣ ಮಾಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನು ನಾವು ಯಾವುದೇ ಜಾತಿ ಧರ್ಮಗಳಿಗೆ ಸೀಮಿತಗೊಳಿಸಿಲ್ಲ. ಚುನಾವಣೆಯಲ್ಲಿ ನೀವು ಮತ ಹಾಕದಿದ್ದರೂ ಎಲ್ಲ ಸಮುದಾಯದ ಜನರಿಗೆ ಗ್ಯಾರಂಟಿ ಯೋಜನೆ ನೀಡಿದ್ದೇವೆ ಎಂದರು. ಸಮಾಜದ ಅಭ್ಯುದಯಕ್ಕೆ ತೊಡಕಾಗಿರುವ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗೆ ಶ್ರಮಿಸಿದ ಬಸವಣ್ಣ ಅವರ ಪೂಜೆ ಮಾಡುತ್ತೇವೆ. ಇಂಥ ಮಹಾತ್ಮರು ಸಮಾಜಕ್ಕೆ ನೀಡಿದ ಕೊಡುಗೆಯ ಸ್ಮರಣೆಯ ಬದಲು ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುವ ಕೆಲಸವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಂಚಗೇರಿ ಮಾಧವಾನಂದ ಶ್ರೀಗಳು ಕೂಡ ಬಸವೇಶ್ವರರು ಕಂಡ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದ ಮಹಾನ್ ಚೇತನ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿದ್ದರು. 21ನೇ ಶತಮಾನದಲ್ಲಿ ಮಾಧವಾನಂದ ಶ್ರೀಗಳು ಅಂತರ್ಜಾತೀಯ ವಿವಾಹದ ಮೂಲಕ ವಾಸ್ತವವಾಗಿ ಅನುಷ್ಠಾನಕ್ಕೆ ತಂದ ಸಂತರು ಎಂದು ಬಣ್ಣಿಸಿದರು. ಹುಟ್ಟುವಾಗ ಯಾರೂ ಇದೇ ಜಾತಿಯಲ್ಲಿ ಹುಟ್ಟಬೇಕೆಂದು ಅರ್ಜಿ ಹಾಕಿರುವುದಿಲ್ಲ. ಆಪರೇಷನ್ ಮಾಡುವ ಡಾಕ್ಟರ್ ರಕ್ತ ಪಡೆದುಕೊಳ್ಳುವ ವ್ಯಕ್ತಿಯು ಜಾತಿ ಕೀಳುವುದಿಲ್ಲ. ಕುರುಬರಿಗೆ ಕುರುಬರ ರಕ್ತ, ಬ್ರಾಹ್ಮಣರಿಗೆ ಬ್ರಾಹ್ಮಣರ ರಕ್ತ ಕೊಡು ಎನ್ನುವುದಿಲ್ಲ. ಆದರೆ ಸಮಾಜದಲ್ಲಿ ಮಾತ್ರ ಲಿಂಗಾಯತ, ದಲಿತ ಅಂತೆಲ್ಲ ಹೇಳುವ ಜಾತಿ ಪದ್ಧತಿ ಅನುಸರಿಸುತ್ತೇವೆ ಎಂದರು. ಇನ್ನಾದರೂ ಪರಸ್ಪರ ಮನುಷ್ಯರನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಗೌರವಿಸಿ ಮನುಷ್ಯರನ್ನಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಬಹುತ್ವದ ಆಚರಣೆ ಹಾಗೂ ಅನುಕರಣೆಯಿಂದ ಮಾತ್ರ ಬಸವಾದಿ ಶರಣು ಮಾಧವಾನಂದ ಪ್ರಭುಗಳ ಕಂಡ ಜಾತಿರಹಿತ ಸುಂದರ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜಪ್ರಭುಗಳತ್ವ ಆಡಳಿತದಲ್ಲಿ ಭಾರತದಲ್ಲಿನ ಜಾತಿ ವ್ಯವಸ್ಥೆಯಿಂದ ವರ್ಗವರ್ಣ ವ್ಯವಸ್ಥೆಯು ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ತಮ್ಮನ್ನು 100 ವರ್ಷ ಆಳುವಂತ ದುಸ್ಥಿತಿಗೆ ಕಾರಣವಾಯಿತು. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂಥ ಅಪ್ರತಿಮ ಪರಾಕ್ರಮಿ ಸ್ವಾತಂತ್ರ್ಯ ಪ್ರೇಮಿಗಳು ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹಸತ್ವವಾದದ್ದು ಎಂದು ವಿಶ್ಲೇಷಿಸಿದರು. ಜಿಲ್ಲಾ ಉಸ್ತುವಾರಿ ಹೊಂದಿರುವ ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಅಬಕಾರಿ ಸಚಿವ ಆರ್.ಬಿ. ತಮ್ಮಾಪುರ, ಶಾಸಕರಾದ ಯಶವಂತರಾಯಗೌಡ ಪಾಟೀಲ್, ಅಶೋಕ ಮನಗೂಳಿ, ಜೆ.ಸಿ. ಪಾಟೀಲ್, ಸುನಿಲ್ ಗೌಡ ಪಾಟೀಲ್, ಪ್ರಕಾಶ್ ರಾಥೋಡ್, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಮಾಜಿ ಶಾಸಕ ಪ್ರೊಫೆಸರ್ ರಾಜು ಅಲಂಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.